ಮಜಾ ಟಿವಿಗೆ ಸ್ವಾಗತ. ಶನಿವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ರಂಗನಾಥ್ ಕೇಳ್ತಾನೆ, ಏನಮ್ಮ ಮೀನಾ, ಡಾಕ್ಟ್ರು ಏನು ಹೇಳಿದ್ರು ಅಂತ ಕೇಳ್ತಾನೆ. ಆವಾಗ ಮೀನಾ ಹೇಳ್ತಾರೆ, ಪರವಾಗಿಲ್ಲ, ಸ್ವಲ್ಪ ಜ್ವರ ಇದೆ ಅಂತ ಹೇಳಿದ್ರು, ಟ್ಯಾಬ್ಲೆಟು ಇಂಜೆಕ್ಷನ್ ಕೊಟ್ಟರು ಅಂತ ಹೇಳ್ತಾರೆ. ಅವಾಗ ರಂಗನಾಥ್ ಇಟ್ಕೊಂಡು, ಯಾಕಮ್ಮ ಸೂರ್ಯ ನೋಡ್ತಾ ಇದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಇಟ್ಕೊಂಡು, ಇಲ್ಲ ಮಾವ ಅಂತ ಹೇಳ್ಬಿಟ್ಟು, ಬಾ ಅಮ್ಮ ಅಂತ ಕರ್ಕೊಂಬರ್ತಾಳೆ ರೋಹಿಣಿ ಅವ್ರ ಅಮ್ಮನ. ರಂಗನಾಥ್ ಅವ್ರನ್ನ ಮಾತಾಡಿಸ್ತಾನೆ, ಹೇಗಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಮೀನಾ ಒಳಗಡೆ ಬಾಮ ಅಂತ ಕರೀತಾರೆ. ಅವಾಗ ರೋಹಿಣಿ ಯೋಚನೆ ಮಾಡ್ತಾಳೆ, ಏನು ಸತ್ಯ ಎಲ್ಲ ಗೊತ್ತಾಯ್ತಾ, ಅದಕ್ಕೆ ಕರ್ಕೊಂಬರ್ತಾರ ಅಂತ ಮನ್ಸಲ್ಲಿ ಅನ್ಕೊತಾಳೆ. ಮನೋಜ ಕೇಳ್ತಾನೆ, ಏನಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ರವಿ ಮನೋಜ್ ಹತ್ರ ಹೇಳ್ತಾನೆ, ಇವ್ರು ನಮ್ಮ ಅಜ್ಜಿ ಮನೆ ಆ ಕಡೆ ಊರವ್ರು ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಮನೋಜ್ ಇಕ್ಕೊಂಡು, ನಾನು ರೋಹಿಣಿ ಹುಡ್ಕಕ್ ಹೋದಾಗ ಇವ್ರ ಮನೆಗೆ ಹೋಗಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇವ್ಳಿಗೆ ಮಾಡಕ್ಕೆ ಕೆಲಸನೇ ಇಲ್ಲ, ರೋಡಲ್ಲಿ ಹೋಗೋರ್ನೆಲ್ಲ ಕರ್ಕೊಂಬರ್ತಾಳೆ ಮನೆಗೆ ಅಂತ ಹೇಳ್ತಾಳೆ. ಸೂರ್ಯ ಮಗುನ ಎತ್ಕೊಂಡ್ಬರ್ತಾನೆ. ರೋಹಿಣಿ ಶಾಕ್ ಆಗಿ ನೋಡ್ತಾ ಇರ್ತಾಳೆ. ಅವಾಗ ರಂಗನಾಥ್ ಹೇಳ್ತಾನೆ, ಎಲ್ಲಿ ಮಗು ಅಂತ ನೋಡ್ತಾ ಇದ್ದೆ, ಏನೋ ಇದು ದೊಡ್ಡ ಗಾಯ ಆಗಿದೆ ಅಂತಂತಾರೆ. ಸೂರ್ಯ ಹೇಳ್ತಾನೆ, ಹ್ಞೂಪ್ಪ, ಚಿಕ್ಕ ಹುಡುಗನಿಗೆ ಗಾಯ ಆಗಿದೆ ಅಂತ ಹೇಳ್ತಾನೆ. ಅವಾಗ ಮೀನಾನು ಹೇಳ್ತಾಳೆ, ಹೌದು ಮಾವ, ನಾವು ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಅವಾಗ ಆ್ಯಂಬುಲೆನ್ಸಲ್ಲಿ ಬಂದರು, ನಮಗೂ ಗಾಬರಿ ಆಗೋಯ್ತು ಅಂತ ಹೇಳ್ತಾಳೆ. ಮಗು ಅವ್ರ ಊರಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಒಂದು ಗಾಡಿ ಬಂದು ಗುದ್ಬಿಟ್ಟು ಹೋಯ್ತಂತೆ ಅಂತ ಹೇಳ್ತಾಳೆ ಮೀನಾ. ರಂಗನಾಥ್ ಇಟ್ಕೊಂಡು, ಅಯ್ಯೋ ಯಾಕೆ ಹಿಂಗೆ ಓಡಿಸ್ತಾರೆ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಹೌದಪ್ಪ, ಕೆಲವ್ರು ಹಂಗೆ ಓಡಿಸ್ತಾರೆ ಇವಾಗ್ಲೂ ಅಂತ. ರವಿ ಹೇಳ್ತಾನೆ, ಏನೋ ಫುಲ್ ಬ್ಯಾಂಡೇಜ್ ಹಾಕಿದ್ದಾರೆ, ಕಣ್ಣಿಗೆ ಏನಾಯ್ತು. ಅವಾಗ ಸೂರ್ಯ ಹೇಳ್ತಾನೆ, ಇಲ್ಲ ಕಣ್ಣಿಗೆ ಏನಾಗಿಲ್ಲ, ಮೇಲಾಗಿರೋದು, ಸುಮ್ಮನೆ ಕಟ್ ಹಾಕಿರೋದು ಅಂತಾನೆ. ಅವಾಗ ಮೀನಾ ಹೇಳ್ತಾಳೆ, ನಾಳಿದ್ದಂತೆ ಕಣ್ಣಿಗೆ ಬಟ್ಟೆ ತೆಗಿಯೋದು ಮಾವ, ಅದಕ್ಕೆ ನಮ್ಮನೆ ಕರ್ಕೊಂಬಂದೆ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಏನು ನಾವೇನು ಹೋಟ್ಲ ನಡೆಸ್ತಾ ಇದ್ದೀರಿ ಅಂತ. ಇಲ್ಲ, ಇದು ಹಾಸ್ಪಿಟ್ಲ್ ವಾಡ ಅಂತ ಹೇಳ್ತಾಳೆ. ರಂಗನಾಥ್ ಹೇಳ್ತಾನೆ, ಏನು ಶಾಂತಿ ನೀನು ಹಿಂಗೆ ಮಾತಾಡ್ತೀಯ ಅಂತ. ಅದಕ್ಕೆ ಶಾಂತಿ ಇಕ್ಕೊಂಡು, ಇಲ್ಲಿರೋರ್ಗೆ ಜಾಗ ಇಲ್ಲ, ಜಗಳ ಆಡ್ತಾರೆ, ಇನ್ನು ಬೇರೆಯವ್ರು ಯಾರ್ಯಾರನ್ನೋ ಕರ್ಕೊಂಬರ್ತಾರೆ ಮನೆಗೆ ಅಂತ ಹೇಳ್ತಾಳೆ. ಆವಾಗ ರಂಗನಾಥ್ ಹೇಳ್ತಾನೆ, ಏನು ಶಾಂತಿ ನಮ್ಮ ಮನೆಗೆ ಬಂದವ್ರಿಗೆ ಹಿಂಗ ಮಾತಾಡೋದು ಅಂತ ಹೇಳ್ತಾನೆ. ಆವಾಗ ರೋಹಿಣಿಯವರಮ್ಮ ಇಟ್ಕೊಂಡು, ನಿಮ್ಗೆ ಯಾಕೆ ತೊಂದರೆ, ನಾನು ಹೇಳ್ದೆ ಹಾಸ್ಪಿಟ್ಲ್ ವಾರ್ಡಲ್ಲೇ ಇರ್ತೀನಿ ಅಂತ, ಸೂರ್ಯನೇ ಬಲವಂತಿಂದ ಕರ್ಕೊಂಬಂದಿದ್ದು ಅಂತ ರೋಹಿಣಿಯವರಮ್ಮ ಹೇಳ್ತಾರೆ. ಆಯಿತು, ನಾವು ಈಚ್ ಕಡೆನೇ ಹೋಗ್ತೀರಿ ಅಂತ ಮಗುವನ್ನ ಎತ್ಕೊಳಕ್ಕೆ ಹೋಗ್ತಾಳೆ. ಸೂರ್ಯ ಹೇಳ್ತಾನೆ, ಯಾಕಮ್ಮ ನೀವೇನಕ್ಕೆ ಹೋಗ್ಬೇಕು, ನಾನು ಅದಕ್ಕೆ ಕರ್ಕೊಂಬಂದಿದ್ದು ಅಂತ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಮನೆಯವ್ರನ್ನೆಲ್ಲ ಕೇಳ್ದಿರ ನೀನು ಮಾತ್ರ ನಿರ್ಧಾರ ಎತ್ತಾರೆ ಸಾಕ, ಇದು ನಮ್ಮ ಅಪ್ಪನ ಮನೆ ಅಂತ ಹೇಳ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ಏನು ನಿನ್ನ ಹೆಸರಲ್ಲಿ ಮಾತ್ರ ಅಲ್ಲ, ನಮ್ಮ ಅಪ್ಪನ ಹೆಸರಲ್ಲೂ ಐತೆ ಅಂತ ಹೇಳ್ತಾನೆ. ರಂಗನಾಥ್ ಹೇಳ್ತಾನೆ, ಮಗುಗೆ ಏಟ್ ಬಿದ್ದಿದೆ ಅಂತ ಹೇಳ್ತಾನೆ. ಅವಾಗ ಶಾಂತಿ ಹೇಳ್ತಾರೆ, ಇಲ್ಲೇ ಮೊದಲೇ ಗಲಾಟೆ ನಡೀತೈತೆ ಜಾಗಕ್ಕೆ, ಅದರಲ್ಲಿ ಬೇರೆ ಇವರನ್ನ ಲಿಕ್ತಾರೆ. ಅವಾಗ ಶಾಂತಿ ಹೇಳ್ತಾಳೆ, ಅವನು ಹೇಳ್ತಾನೆ ಅಂತ ಅಂದ್ಬಿಟ್ಟು ನಿನ್ನ ಬುದ್ಧಿ ಎಲ್ಲೇ ಹೋಯ್ತು ಅಂತ ಮೀನನ್ನು ಕೇಳ್ತಾಳೆ. ಮೀನಾ ಹೇಳ್ತಾಳೆ, ಒಂದ್ಸತಿ ನನ್ನ ಕೃಷಿ ಕಾಪಾಡಿದ್ದಾನೆ ಅಂತ ಅವ್ರಿಗೊಂದು ಸಹಾಯ ಮಾಡಿದ್ರೆ ನಮ್ಗೇನಾಗುತ್ತೆ ಅತ್ತೆ ಅಂತ ಕೇಳ್ತಾಳೆ. ಶಾಂತಿ ಹೇಳ್ತಾಳೆ, ಆಗಿದ್ರೆ ನಿಮ್ಮ ಮನೇಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ಪ್ಯಾಲೇಸ್ ಕಟ್ಸಿದ್ದೀರಲ್ಲ ಅಂತ. ಸೂರ್ಯ ಹೇಳ್ತಾನೆ, ನೀವೇನು ಅರಮನೆ ಕಟ್ಸಿದ್ದೀರಾ ಅಂತ. ಶಾಂತಿ ಹೇಳ್ತಾನೆ, ನೀವಿಬ್ಬರೇ ಈ ಮನೇಲಿ ಪ್ರಾಬ್ಲಮ್ಮು, ಯಾರ್ಯಾರನ್ನೋ ಕರ್ಕೊಂಬರ್ತೀರಲ್ಲ ಅಂತ. ರೋಹಿಣಿಯವರಮ್ಮ ಹೇಳ್ತಾರೆ, ಸೂರ್ಯ ಯಾಕಪ್ಪ ನಿಮ್ಮ ಮನೇಲೆಲ್ಲ ತೊಂದರೆ, ನಾವು ಹಾಸ್ಪಿಟ್ಲ್ಗೆ ಹೋಗ್ತೀರಿ ಅಂತ ಹೇಳ್ತಾಳೆ. ಮೀನಾ ಹೇಳ್ತಾರೆ, ಬೇಡಮ್ಮ, ನೀವು ಹೆಂಗೊಬ್ಬರೇ ನೋಡ್ಕೊತೀರಾ ಮಗುನ ಅಂತ ಹೇಳ್ತಾರೆ. ಅವಾಗ ರಂಗನಾಥ್ ಹೇಳ್ತಾನೆ, ಅಮ್ಮ ನೀವು ಬೇಜಾರು ಪಡಬೇಡಿ, ಅವ್ರ ಮಾತು ತಲೆಗೆ ಹಾಕೊಂಬೇಡಿ, ನೀವು ಇಲ್ಲೇ ಇರಿ ಅಂತ ಹೇಳ್ತಾನೆ. ಅವಾಗ ಶಾಂತಿ ಹೇಳ್ತಾಳೆ, ನಾನು ಹೇಳ್ತಾನೆ ಇದ್ದೀನಿ, ನೀವು ಏನು ಇದು ಮಾಡ್ತಾಯಿದ್ದೀರಾ ಅಂತ. ಅವಾಗ ಮನೋಜನು ಹೇಳ್ತಾನೆ, ಅಮ್ಮ 2 ದಿವಸ ತಾನೇ ಇರಲಿ ಬಿಡಮ್ಮ ಅಂತ ಹೇಳ್ತಾನೆ. ಅವಾಗ ಶಾಂತಿ ಹೇಳ್ತಾನೆ, ಏನು ನೀನು ಹಿಂಗೆ ಮಾತಾಡ್ತೀಯ ಅಂತ. ಅವಾಗ ಮನೋಜ ಹೇಳ್ತಾನೆ, ಅವ್ರು ಒಳ್ಳೆಯವ್ರಮ್ಮ, ಅವ್ರ ಮನೆಗೆ ಹೋದಾಗ ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದ್ರಮ್ಮ ಅಂತ ಹೇಳ್ತಾನೆ. ರೋಹಿಣಿ ಸಿಗ್ತಾಳೆ ಅಂತ ನಂಬಿಕೆನೂ ಕೊಟ್ರಮ್ಮ ಅಂತ ಹೇಳ್ತಾನೆ. ಮನೋಜ ಹೇಳ್ತಾನೆ, ಚಿಕ್ಕ ಹೆಲ್ಪ್ ತಾನೇಮ್ಮ, ಅವ್ರು ಇಲ್ಲೇ ಇರಲಿ ಬಿಡು 2 ದಿವಸ ಅಂತ. ಅವಾಗ ರವಿ ಹೇಳ್ತಾನೆ, ಚಿಕ್ಕ ಹುಡುಗನಲ್ಲಮ್ಮ, ಇಲ್ಲೇ ಇರಲಿ ಬಿಡಮ್ಮ ಅಂತ. ಅವಾಗ ಶ್ರುತಿನೂ ಹೇಳ್ತಾನೆ, ಇರಲಿ ಬಿಡತ್ತೆ ಅಂತ. ಶಾಂತಿ ಹೇಳ್ತಾಳೆ, ಏನಮ್ಮ ನೀವು ಎಲ್ಲರೂ ಯೋಚನೆ ಮಾಡಿದ್ರೆ ಮಾತಾಡ್ತೀರಾ ಅಂತ. ಶಾಂತಿ ಹೇಳ್ತಾಳೆ, ಅವ್ರು ಇರೋದಕ್ಕೆ ಯಾವ ರೂಮ್ ಇದೆ ಅಂತಂದಾಗ ರೋಹಿಣಿ ಹೇಳ್ತಾಳೆ, ನಮ್ಮ ರೂಮಲ್ಲೇ ಇರಲಿ ಬಿಡಿಯತ್ತೆ ಅಂತ. ಅವಾಗ ಶಾಂತಿ ಹೇಳ್ತಾಳೆ, ನಿಮ್ಮ ರೂಮಲ್ಲ ಅಮ್ಮ, ರೋಹಿಣಿ ನೀನು ಹೇಳ್ತಿರೋ ಮಾತಾ ಅಂತ. ಅವಾಗ ರೋಹಿಣಿ ಬಾಯಿ ತಪ್ಪಿ ಅಮ್ಮ ಅಂತಾಳೆ. ಆಮೇಲೆ ಇಲ್ಲ ಮನೋಜಿಗೆ ಸಹಾಯ ಮಾಡಿದ್ರಲ್ಲ ಆಂಟಿ, ಅದಕ್ಕೆ ನಾವು ಏನನ್ನ ಸಹಾಯ ಮಾಡಬೇಕಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ ಅತ್ತೆ, ನಮ್ಮ ರೂಮಲ್ಲೇ ಇರಲಿ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಪೌಡ್ರಮ್ಮ ನಿನಗೆ ಎಷ್ಟು ವಯಸ್ಸಿದೆ ಅಂತ ಗೊತ್ತಿಲ್ಲ, ನೀನು 2 ಒಳ್ಳೆ ಕೆಲಸ ಮಾಡಿದ್ಯಾ, ಒಂದು ಗಂಡು ಮುತ್ತೈದನಿಗೆ ಬಾಳ್ ಕೊಟ್ಟಿದ್ಯಾ, ಇನ್ನೊಂದು ಈ ಎಳೆ ಮಗುಗೆ ರೂಮ್ ಕೊಡ್ತಿರೋದು ಅಂತ ಸೂರ್ಯ ಹೇಳ್ತಾನೆ.
ಸೂರ್ಯ ಹೇಳ್ತಾನೆ ಮೀನಾ ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಮ್ಮ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ ನಾನು ಮಾಡಿರೋ ಅಡುಗೆನ ಸೈಡಿಗೆ ಇಕ್ಕಿ ನೀನು ತಿರುಗಿ ಮಾಡು ಅಂತ ಹೇಳ್ತಾಳೆ. ರಂಗನಾಥ್ ಸೂರ್ಯದ ಹೇಳ್ತಾನೆ ಮಗುನ ಫಸ್ಟ್ ಕರ್ಕೊಂಡೋಗಿ ಮಲಗ್ಸಪ್ಪ, ಬನ್ನಿ ಅಮ್ಮ ಎಲ್ಲರೂ ಊಟ ಮಾಡೋಣ ಜೊತೆಗೆ ಅಂತ. ಶಾಂತಿ ರೋಹಿಣಿಯವ್ರ ಅಮ್ಮ ಹತ್ರ ಕೇಳ್ತಾರೆ ಹೇಗೆ ಮಗು ನೀವು ಮಾತ್ರ ಇರ್ತೀರಾ, ಅವ್ರ ಅಪ್ಪ ಅಮ್ಮ ಎಲ್ಲಿ, ಅವರು ಹಿಂದ್ಗಡೆಯಿಂದ ಬಂದು ಸೆಟ್ಲ್ ಆಗ್ತಾರ ಹೇಗೆ ಈ ಮನೆಯಲ್ಲಿ ಅಂತ. ಅದಕ್ಕೆ ಮೀನೇ ಇಕ್ಕೊಂಡು ಯಾಕತ್ತೆ ಈ ಥರ ಎಲ್ಲ ಮಾತಾಡ್ತೀರಾ, ಆ ಮಗುಗೆ ತಂದೆ ತಾಯಿ ಇಲ್ಲ ಇವರೇ ನೋಡ್ಕೊತಾ ಇರೋದು ಅಂತ ಹೇಳ್ತಾಳೆ. ರಂಗನಾಥ್ ಕೇಳ್ತಾನೆ ತಾಯಿ ನಿಮ್ಗೊಂದು ಮಗಳಿದ್ದಾಳೆ ಅಂತ ಹೇಳಿದ್ರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ದುಬೈಲಿದ್ದಾರೆ ಅಂತ ಹೇಳ್ತಾನೆ. ರಂಗನಾಥ್ ಸರಿ ಅಮ್ಮ ಆಯ್ತು ಪರವಾಗಿಲ್ಲ ಅಂತ ಹೇಳ್ತಾನೆ. ಶಾಂತಿ ರೋಹಿಣಿ ಹತ್ರ ಹೇಳ್ತಾಳೆ ನೋಡ್ದಮ್ಮ ಈ ಗಂಡ ಹೆಂಡತಿ ಸೇರ್ಕೊಂಡು ಏನೇನ ಮಾಡ್ತಾ ಇದ್ದಾರೆ ಅಂತ, ಬೀದಿ ಬಿಕಾರಿಗಳನ್ನೆಲ್ಲ ಮನೆ ಕರ್ಕೊಂಬರ್ತಾರೆ ಅಂತ ಹೇಳ್ತಾಳೆ. ಈ ಮಗುಗೆ ಅಪ್ಪ ಅಮ್ಮ ಇಲ್ವಾ, ಅಲ್ಲ ಬೇಡ ಅಂತ ಬಿಟ್ಟೋಗಿದ್ದಾರ ಒಂದು ಗೊತ್ತಾಗ್ತಲ್ವಾ ಅಂತ ಯೋಚನೆ ಮಾಡ್ತಾಳೆ. ಈ ಅಮ್ಮ ಬೇರೆ ಮಾತಾಡಲ್ಲ, ಆ ಮಗು ಬೇರೆ ಹುಟ್ಟು ಎಂಥದ್ದು ಅಂತ ಹೇಳ್ತಾ ಇರ್ತಾಳೆ. ರೋಹಿಣಿ ಸಡನ್ನಾಗಿ ಅತ್ತೆ ಅಂತ ಹೇಳ್ತಾಳೆ. ಕೇಳಿಸ್ಕೊಂತಾರೆ ಅತ್ತೆ ಅಂತ ಹೇಳ್ತಾಳೆ. ಅವಾಗ ಶಾಂತಿ ಹೇಳ್ತಾರೆ ಕೇಳಿಸ್ಕೊಂಬಿಟ್ರೆ ಏನು ಮನೆ ಬಿಟ್ಟು ಹೋಗ್ತಾರೆ ಅಂತಾನ, ಇಂಥ ಜನ ನಿನಗೆ ಗೊತ್ತಿಲ್ಲ, ಬಿಟ್ಟಿಯಾಗಿ ಸಿಕ್ತಿದ್ರೆ ಏನು ಬೇಕಂದ್ರೂ ಇದು ಮಾಡ್ತಾರೆ. ಶಾಂತಿ ಹೇಳ್ತಾಳೆ ನಾಳೆ ಈ ಅಮ್ಮನೂ ಈ ಮಗುನು ಹೆಂಗಾರು ಮನೆ ಬಿಟ್ಟು ಆಚೆ ಹೋಗ್ಬೇಕು, ಅದು ನೀನೇ ಐಡಿಯಾ ಮಾಡ್ಬೇಕಂತ. ನಾನಾ ಅಂತ ಕೇಳ್ತಾಳೆ ರೋಹಿಣಿ. ಹೌದು ನೀನೇ ತಾನೇ ಗುಂಗ್ರ ತಲೆಯಲ್ಲಿ ಇರೋ ಐಡಿಯಾ, ಮನೆಗಳ ಐಡಿಯಾ ಚೆನ್ನಾಗಿರುತ್ತೆ ಅಂತ. ನಾಳೆನೆ ಅವನ ಮನೆಯಿಂದ ಆಚೆ ಹಾಕೋ ಜವಾಬ್ದಾರಿ ನಿಂದು ಅಂತ ಹೇಳ್ಬಿಟ್ಟು ಶಾಂತಿ ಹೋಗ್ತಾಳೆ. ರೋಹಿಣಿ ಮಗು ಹತ್ರ ಬಂದು ಅಳ್ತಾ ಇರ್ತಾಳೆ. ರೋಹಿಣಿನೂ ಮನೋಜು ಮಲ್ಕೊಂಡಿರ್ತಾರೆ. ಅವಾಗ ಮಗು ಬಂದು ಅತ್ತೆ ನೀವು ಯಾಕತ್ತೆ ಮಾತಾಡ್ತಾ ಇಲ್ಲ, ಅತ್ತೆ ಅತ್ತೆ ಅಂತ ಎಬ್ಬರಿಸ್ತಾ ಇರ್ತಾನೆ. ರೋಹಿಣಿ ಕ್ರಿಶ್ ಅಂತಾಳೆ ಯಾಕತ್ತೆ ನೀವು ನಾವು ಬಂದಾಗಿನ್ನ ಮಾತಾಡ್ತಾ ಇಲ್ಲ ಅಂತಾಳೆ. ಮನೋಜ್ ಹೇಳ್ತಾನೆ ಏನಿದೆಲ್ಲ, ಯಾಕೆ ಆ ಹುಡುಗ ನಿನ್ನ ಅತ್ತೆ ಅಂತ ಕರಿತಾ ಇರೋದು ಅಂತ ಕೇಳ್ತಾನೆ. ಅದು ನನಗೂ ಗೊತ್ತಿಲ್ಲ ಮನೋಜ್ ಅಂತ ಹೇಳ್ತಾಳೆ. ಮಗು ಹೇಳ್ತಾನೆ ಯಾಕತ್ತೆ ನೀನು ನಮಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಮಗು ಹೇಳ್ತಾನೆ ಯಾಕತ್ತೆ ನೀವು ನನ್ನ ನೋಡೋಕ್ಕೆ ಬಂದಿಲ್ಲ, ನನ್ನ ಮೇಲೆ ಕೋಪನಾ ಅಂತ ಕೇಳ್ತಾನೆ. ನಾನು ನಿಮಗೆ ಬೇಡವಾ ಅತ್ತೆ ಅಂತ ಕೇಳ್ತಾನೆ. ಆವಾಗ ಅವ್ರ ಅಜ್ಜಿ ಬಂದು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಮನೋಜ್ ಹೇಳ್ತಾನೆ ನಿಲ್ಲಿ ಹುಡುಗ ಯಾರ ನಿಮ್ಮ ಅತ್ತೆ ಇವರು. ಆವಾಗ ಹುಡುಗ ಹೇಳ್ತಾನೆ ಕಲ್ಯಾಣಿ ನಮ್ಮ ಅತ್ತೆ ಅಂತ ಹೇಳ್ತಾನೆ. ಕಲ್ಯಾಣಿ ಅಲ್ಲ ಇದು ರೋಹಿಣಿ ಅಂತ ಹೇಳ್ತಾನೆ. ಮಗು ಹೇಳ್ತಾನೆ ಅವರು ರೋಹಿಣಿ ಅತ್ತೆ ಅಲ್ಲ ಕಲ್ಯಾಣಿ ಅತ್ತೇನೆ ಅಂತ. ಮನೋಜ ರೋಹಿಣಿ ಹತ್ರ ಕೇಳ್ತಾನೆ ಏನಿದು ರೋಹಿಣಿ ಕಲ್ಯಾಣಿ ಅಂತ ಏನು ನಡೀತಿದೆ ರೋಹಿಣಿ ಅಂತ ಹೇಳ್ತಾನೆ. ಪಾಪ ಮಗು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಮಗುವಿಗೆ ಕನಸೋ ಭಯನೋ ಬಿದ್ದಿರ್ಬೇಕು ಅದಕ್ಕೆ ಅಂತ ಹೇಳ್ತಾಳೆ. ನೀವ್ಯಾಕೆ ಮನೋಜ್ ಇದ್ರ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀರಾ ಅಂತ ಹೇಳ್ತಾಳೆ. ಅಮ್ಮ ನೀವು ಮಗುನ ಕರ್ಕೊಂಡೋಗಿ ಮನೋಜ್ ನೀವು ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಸೂರ್ಯ ಬರ್ತಾನೆ ಕ್ಲಾಪ್ ಹೊಡ್ಕೊಂಡು ನೀನು ನೋಡಿದಾಗೆಲ್ಲ ಏನೋ ಸಂದೇಹ ಬರ್ತಾ ಇತ್ತು, ಏನು ಸಂದೇಹ ಅಂತ ಕೇಳ್ತಾಳೆ. ಏನದು ನೀವು ಮಗುನ ಕರ್ಕೊಂಡೋಗಿ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಅವಾಗ ಕ್ರಿಶ್ ಬಾಪ ಅಂತ ಎತ್ಕೊತಾನೆ. ಸೂರ್ಯ ಹೇಳ್ತಾನೆ ಕ್ರಿಶ್ ಕೇಳಿಸ್ಕೊ, ರೋಹಿಣಿ ಯಾರು ಕಲ್ಯಾಣಿ ಯಾರು ಅಂತ ಕೇಳ್ತಾನೆ. ಅವಾಗ ರೋಹಿಣಿ ಗೊತ್ತಿಲ್ಲ ಕಲ್ಯಾಣಿ ಇವರೇ ಅಂತ ಹೇಳ್ತಾನೆ. ಅವಾಗ ರೋಹಿಣಿ ಕ್ರಿಶ್ ಸುಮ್ಮನೆ ಇರು ಅಂತ ಹೇಳ್ತಾಳೆ. ಮನೋಜ ಕಿರಿಸ್ತಾನೆ ಯಾಕೆ ಸುಮ್ಮನೆ ಇರಬೇಕು, ಇಲ್ಲೇನಾಗ್ತೈತೆ, ಯಾವ ಕಲ್ಯಾಣಿನೇ ನೀನು ಅಂತ ಕೇಳ್ತಾನೆ. ರಂಗನಾಥ್ ಬಂದು ಕೇಳ್ತಾನೆ ಏನಯ್ಯ ಇದು, ಯಾವ ಊರು ಪಂಚಾಯತಿ ನಡೀತಾ ಇದೆ ಈ ಟೈಮಲ್ಲಿ ಅಂತ ಹೇಳ್ತಾನೆ. ಅವಾಗ ಶಾಂತಿ ಹೇಳ್ತಾಳೆ ಊರೂರೇ ಬಂದರೆ ಜಂಬುಳ್ಳಿ ಕೆಲಸ ಆಗದೆ ಇನ್ನೇನಾಗುತ್ತೆ ಅಂತ ಕೇಳ್ತಾಳೆ. ಏನಮ್ಮ ರೋಹಿಣಿ ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ ಸತ್ಯದ ಅನಾವರಣ, ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕಿಲ್ಲಿ ಅಂತ. ಇಲ್ಲೇನೋ ಅವಾಂತರ ಇದೆ, ಅದು ಬೇಯಿಸೋದಕ್ಕೆ ಕೃಷ್ಣ ಸಾಕು ಅಂತ ಹೇಳ್ತಾನೆ. ಅವಾಗ ರೋಹಿಣಿಯವರ ಹೇಳ್ತಾರೆ ಕೊಡಪ್ಪ ಮಗುನ ನಾವು ಊರಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಅವಾಗ ಸೂರ್ಯ ಹೇಳ್ತಾನೆ ಇಲ್ಲೇನೋ ಸುಳ್ಳಿದೆ ಅಂತ ಹೇಳ್ತಾನೆ. ಅವಾಗ ಮೀನಾ ಮಗು ಕೇಳ್ತಾಳೆ ಕಲ್ಯಾಣಿ ನಿನ್ಗೆ ಏನಾಗಬೇಕು ಅಂತ. ಅವಾಗ ಮಗು ಹೇಳುತ್ತೆ ಅತ್ತೆ ಅಂತ. ಅತ್ತೆ ಅಂದರೆ ಹೇಗೆ ಅಂತ ಕೇಳ್ತಾಳೆ ಮೀನಾ. ಅದು ಅಂತ ಹೇಳ್ತಾ ಇರ್ತಾರೆ. ರೋಹಿಣಿಯವರಮ್ಮ ಹೇಳ್ತಾರೆ ಇವನ ಅತ್ತೆ ಧ್ವನಿನೂ ಹಾಗೇ ಇದೆ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಂತ ಹೇಳ್ತಾರೆ. ಆಗ ಶ್ರುತಿ ಹೇಳ್ತಾಳೆ ಅದೆಂಗೆ ಕನ್ಫ್ಯೂಷನ್ ಆಗೋಕ್ಕೆ ಸಾಧ್ಯ, ದೊಡ್ಡವರಾಗಿ ನಾವು ಕನ್ಫ್ಯೂಷನ್ ಆಗ್ಬೋದು, ಚಿಕ್ಕವರಾಗಿ ಅವ್ರು ಕನ್ಫ್ಯೂಷನ್ ಆಗಲ್ಲ ಅಂತ ಹೇಳ್ತಾಳೆ. ಅವಾಗ ಮನೋಜ ರೋಹಿಣಿ ಹೇಳ್ತಾನೆ ನೀನು ರೋಹಿಣಿನ ಕಲ್ಯಾಣಿನ ಅಂತ ಹೇಳ್ತಾನೆ. ಅವಾಗ ಸೂರ್ಯ ಹೇಳ್ತಾನೆ ಕಲ್ಯಾಣಿನೋ ಬಾವಿನೋ ಕೆರೆನೋ ಅಲ್ಲ, ಮಗುಗೆ ಪೌಡ್ರಮ್ಮ ಹೆಂಗೆ ಅತ್ತೆ ಆಗುತ್ತೆ ಅಂತ ಕೇಳ್ತಾನೆ. ಇದು ಸಂಬಂಧ ಅಂತ ಕೇಳ್ತಾನೆ. ಮನೋಜ ಕೃಷ್ಣನ್ ತಗೊಂಡು ಹೇಳ್ತಾನೆ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ನಿನಗೇನು ಕೇಳಿದೆಲ್ಲ ಕೊಡಿಸ್ತೀನಿ, ಸತ್ಯ ಹೇಳು ಮಗು ಇದು ಯಾರು ಅಂತ ಹೇಳ್ತಾನೆ. ಇವ್ರು ಯಾಕೆ ನಿಮ್ಗೆ ಅತ್ತೆ ಆಗಬೇಕು ಅಂತ ಕೇಳ್ತಾನೆ. ಹಂಗೆ ಗೊತ್ತಿಲ್ಲ, ನಂಗೆ ಬುದ್ಧಿ ಬಂದಾಗಿಂದನೂ
ಕಲ್ಯಾಣಿ ಅತ್ತೆ ನನ್ನ ಅತ್ತೆ ಅಂತಾನೆ ಕರಿಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಅತ್ತೆ ಅಂತ ಕರೆದ್ರೆ ಏನು ಅಂತ ಕ್ರಿಶ್ ನೀನು ಮುಂಚೆ ಏನು ಕರಿತಾ ಇದ್ದೆ ಅಂತ ಹೇಳ್ತಾನೆ. ಕ್ರಿಶ್ ದೊಡ್ಡಮ್ಮ ಅಂತ ಕರಿತಾ ಇದ್ದ, ಅಲ್ಲ ಚಿಕ್ಕಮ್ಮ ಅಂತ ಕರಿತಾ ಇದ್ದ, ಇಲ್ಲ ಅಂತ ಹೇಳಕ್ ಬರೋವಾಗ ಕ್ರಿಶ್ ಹೇಳ್ತಾನೆ ಅಮ್ಮ ಅಂತ ಕರಿತಿದ್ದೆ ಅಂತ. ಸೂರ್ಯ ಓಹೋ ಮ್ಯಾಟ್ರ್ 350 ಕಿಲೋಮೀಟ್ರ್ ಮುಂದೆ ಇದೆ ಅನ್ಕೊಂಡಿದ್ದೆ, ಇಲ್ಲ ಇಲ್ಲೇ ಇದೆ ಅಂತ ಹೇಳ್ತಾನೆ. ಏಯ್ ರೋಗಿಣಿ ಸತ್ಯ ಹೇಳ್ಬಿಡು ಅಂತ ಮನೋಜ್ ಕಿರಿಸ್ತಾನೆ. ಶಾಂತಿ ಹೇಳ್ತಾಳೆ, ಗುಂಗುರಿ ಏನೇ ಇದು, ಆ ಮಗು ನಿನ್ನ ಅಮ್ಮ ಅಂತ ಕರಿತಿದ್ದೆ. ಅವಾಗ ರೋಹಿಣಿ ಹೇಳ್ತಾಳೆ, ಅತ್ತೆ ನನಗೆ ಗೊತ್ತಿಲ್ಲ ಅತ್ತೆ, ಯಾವ ಮಗು ಅಂತಾನೆ ಗೊತ್ತಿಲ್ಲ ಅಂತ ಅವ್ರ ಅಮ್ಮ ಹತ್ರ ಹೋಗ್ಬಿಟ್ಟು, ರೀ ಏನ್ರಿ ನೀವು ಅಂತ ಹೇಳ್ತಾಳೆ. ಏನ್ರಿ ಈ ಮಗು ನನ್ನ ಅಮ್ಮ ಅಂತ ಕರೀತಿದೆ, ನಂಗೆ ತೊಂದರೆ ಆಗ್ತೈತೆ, ನಿಮ್ಗೆ ಸುಮ್ಮನೆ ಇದ್ದೀರಲ್ಲ ನೋಡ್ಕೊಂಡು, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಕೇಳ್ತಾಳೆ. ರೋಹಿಣಿ ಅವರ ಮೇಲೆ, ಕ್ರಿಶ್ ನೀನು ಸ್ವಲ್ಪ ಸುಮ್ಮನೆ ಇರು, ನಿನ್ಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಶಾಂತಿ ಕೃಷ್ಣನ ಎಳ್ಕೊಂಡು ಬರ್ತಾಳೆ. ಅವಾಗ ರಂಗನಾಥ್ ಹೇಳ್ತಾನೆ, ಬಿಡೇ ಆ ಮಗುನ, ಏನಕ್ಕೆ ರಾಕ್ಷಸಿ ಥರ ಆಡ್ತಾ ಇದೆಯಾ, ನಿನಗೂ ಆ ಮಗು ಏನೇ ಕೆಲಸ ಅಂತ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಸುಮ್ಮನೆ ಇರ್ರಿ ಸತ್ಯ ಬೊಗಳು, ಇವಳನ್ನ ನೀನು ಅಮ್ಮ ಅಂತ ಕರೀತಿದ್ದ ಅಂತ ಹೇಳ್ತಾನೆ. ಬೊಗಳು ಅಮ್ಮ ಅಂತ ಕರೀತಿದ್ದ ಅಂತ ಹೇಳ್ತಾಳೆ ಕಿರಿಸ್ಕೊಂಡು. ಅವಾಗ ಮೀನಾ ಅವಳು ಬಂದು, ಅತ್ತೆ ದಯವಿಟ್ಟು ಬಿಟ್ಬಿಡಿ ಅತ್ತೆ, ಆ ಮಗುನ ಚಿತ್ರಹಿಂಸೆ ಮಾಡಬೇಡಿ ಅಂತ ಹೇಳ್ತಾರೆ. ರಂಗನಾಥ್ ಖುಷ್ಬೆ ಏನೇ ಮಗುನ ಬಿಡೆ, ಕೈ ಬಿಡೆ, ಹೊಡೆದೋಗುತ್ತೆ ಅಂತ ಹೇಳ್ತಾನೆ. ರಂಗನಾಥ್ ಇಸ್ಕೊಂಡು ಬಿಡೆ ಅಂತಾನೆ. ಆದ್ರೂ ಶಾಂತಿ ಬಿಡ್ದಿರ, ಯಾರೋ ನಿಮ್ಮಮ್ಮ, ಇವ್ರು ಇಲ್ಲಿರೋರ್ಗೆ ಏನೋ ಆಗ್ಬೇಕು ನೀನು, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಮೀನೇ ಅವಳು ಬಂದು, ಅತ್ತೆ ಬಿಡಿ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳಿದ್ರೆ, ಬಾಯಿ ಮುಚ್ಕೊಂಡು ನಿಂತ್ಕೊಬೇಕಲ್ಲಿ ಅಂತ ಕಳಿಸ್ತಾಳೆ. ಆದ್ರೂ ಮಗುನ ಹಿಡ್ಕೊಂಡು ಎಳಿತಾ ಇರ್ತಾಳೆ. ಅವಾಗ ಮಗು ಹೇಳಿದ್ರೆ, ಬಿಡಿ ನಂಗೆ ಕೈ ನೋತೈತೆ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಬಿಡಿ ಅತ್ತೆ ಅಂತ. ಮೀನಾನೇ ಹೇಳ್ತಾಳೆ, ಬಿಡಿ ಅತ್ತೆ ಅಂತ ಹೇಳ್ತಾಳೆ. ಸತ್ಯ ಹೇಳೋ, ನೀನು ಯಾಕೆ ಅಮ್ಮ ಅಂತ ಕರಿತಿದ್ದೆ, ನೀನು ಇವಳನ್ನೆಲ್ಲೋ ನೋಡಿದ್ಯಾ ಅಂತ ಹೇಳ್ತಾಳೆ. ಅವಾಗ ಕೃಷಿ ಹೇಳ್ತಾನೆ, ನಮ್ಮ ಮನೆಗೆ ಬರ್ತಾ ಇದ್ರು, ನನ್ನ ಜೊತೆ ಇರ್ತಾ ಇದ್ರು ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ಅಮ್ಮ ಆ ಮಗುನ ಬಿಡಮ್ಮ, ಆ ಮಗು ಫಸ್ಟೇ ಕಾಣಿಸ್ತಲ್ಲ, ಆ ಮಗು ಹೇಳ್ತಾರೆ ಸತ್ಯ ಅಂತ ನಿನ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಹೇಳೋ ಅಂತ ಎಳಿತಾ ಇರ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಬಿಡೆ ಪಾಪಿಷ್ಟ, ರಟ್ಟೆ ಮುರಿದೋಗುತ್ತೆ ಅಂತ ಹೇಳ್ತಾನೆ. ಯಾರನ್ನೋ ನೋಡಿ ಯಾರನ್ನೋ ಅನ್ಕೊಂಡಿದೀಯ ಬಿಡೆ ಅಂತ ಹೇಳ್ತಾನೆ ರಂಗನಾಥ್. ರೋಹಿಣಿ ಬಿಡಿ ಅತ್ತೆ ಅಂತ ಹೇಳ್ತಾರೆ. ಅವಾಗ ಕೃಷಿ ಹೇಳ್ತಾನೆ, ಇದು ನಮ್ಮ ಅಮ್ಮನೇ, ಬೇಕಂದ್ರೆ ಅವ್ರ ಫ್ರೆಂಡ್ ಪೂಜಾ ಅಂತಿದ್ದಾರೆ, ಅವ್ರನ್ನ ಕೇಳಿ ಅಂತ ಹೇಳ್ತಾನೆ. ಈ ಸಂಚಿಕೆ ಮುಗಿಯಿತು. ಮುಂದಿನ ವೀಡಿಯೋಸ್ ಆಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ.